ಕರ್ನಾಟಕದ ಹೆಮ್ಮೆಯ ನಮ್ಮದೇ ನೆಲದಲ್ಲಿ ರೂಪುಗೊಂಡ ಎಐಪಿಸಿ ಕೆಇಒ ಅನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಿದರು. ಕೈಗೆಟುಕುವ ದರದ ಮತ್ತು ತಳಮಟ್ಟದ ಬಳಕೆಗೆ ಸೂಕ್ತವಾದ ಕಂಪ್ಯೂಟಿಂಗ್ ಸಾಧನ ಆಗಿರುವುದರ ಜೊತೆಗೆ ಕೆಇಒ ಸ್ಥಾಂತಿತವಾಗಿ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ನೋಡಿ, ಆಪರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತೆ ಪ್ರಿಸ್ನರ್ ರಿಫಾರ್ಮ್ ಜೊತೆ ಅಂದ್ರೆ ಕಾರ್ಯಗೃಹ ಮತ್ತೆ ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಅದರ ಮೊದಲನೇ ಹೆಜ್ಜೆ ನಿನ್ನೆ 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯ್ತು ಏನಾಯ್ತು ಅಂತ. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಅನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು AI ಕ್ಯಾಮ್ರಾ ಬಳಕೆ, ಸೆನ್ಸಾರ್ ಮೂವ್ಮೆಂಟ್ಸು ಅವೆಲ್ಲನೂ ಕೂಡ ಏನು ಯಾವ್ಯಾವ ಡಿವೈಸ್ಗಳು ಇರ್ಬೋದು ಅದನ್ನ ಪತ್ತೆ ಹಚ್ಚಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ ಮತ್ತೆ ಅದರ ಇಂಟೆಲಿಜೆನ್ಸ್ ಅನ್ನ ನಮ್ಮ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದರೆ ವಿ ವಿಲ್ ಎನ್ಶೂರ್ ಇಟ್ ಇಸ್ ಅಕ್ರಾಸ್ ಆಲ್ ದ ಪ್ರಿಸನ್ಸ್ ಇನ್ ಕರ್ನಾಟಕ. ವಿಶ್ವದ 4ನೇ ಅತಿ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಆಗಿರುವ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಕ್ಯೂನಿಕ್ಸ್ ಚಿಪ್ ವಿನ್ಯಾಸ ಕಂಪನಿಗಳು ತಂತ್ರಜ್ಞಾನ ಪಾಲುದಾರರು ಮತ್ತು ಸ್ಟಾರ್ಟ್ಅಪ್ಗಳೊಂದಿಗೆ ಕೈಜೋಡಿಸಿ ಸ್ಪಷ್ಟವಾಗಿ ಗುರುತಿಸಲಾದ ಸಾರ್ವಜನಿಕ ಅಗತ್ಯವನ್ನು ಆಧರಿಸಿ ಈ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಿದೆ. ಕರ್ನಾಟಕ ಸರ್ಕಾರವು ಅಗತ್ಯ ಇರುವ ಕ್ಷೇತ್ರದಲ್ಲಿನ ಕೊರತೆಯನ್ನು ಗುರುತಿಸಿ ರಾಜ್ಯದ ಸಾಮರ್ಥ್ಯಗಳು ಮತ್ತು ತಂತ್ರಜ್ಞಾನ ಎಕೋಸಿಸ್ಟಮ್ ಅನ್ನು ಒಗ್ಗೂಡಿಸಿ ತಂತ್ರಜ್ಞಾನದ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಪರಿಹಾರ ಒದಗಿಸುವ ಪ್ರಯತ್ನ ಮಾಡಿದೆ. ಇನ್ನು ಕಂಪ್ಯೂಟಿಂಗ್ ಅನ್ನು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಸುಲಭವಾಗಿ ಮತ್ತು ಸಮಾನವಾಗಿ ಲಭ್ಯ ಆಗುವಂತೆ ಮಾಡುವುದು ಕೆಇಒನ ಪ್ರಮುಖ ಧ್ಯೇಯ ಆಗಿದೆ.